Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತು ಕೂಡ ನಾನೊಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬ ಬೆಂಗಳೂರಲ್ಲಿನ ಮಳೆ ಶುರು ಆಗಿದೆ. ಓ ಗಾಡ್, ಇನ್ನು 3 ದಿನ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಬೇಗ 3 ದಿನ ಬೇಗ ಆಗೋಗ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಇನ್ನು ರೋಡೆಲ್ಲ ನೀರು ತುಂಬಿಕೊಂಡು ಇನ್ನು ಸೇಮ್, ಬಟ್ ಅವಾಗೆಲ್ಲ ಹೇಗಾಗಿತ್ತು ಆ ಥರ ಏನೂ ಆಗಿಲ್ಲ. ಬಟ್ ಸ್ಟಿಲ್ ಇವತ್ತೇನೋ ಸ್ವಲ್ಪ ಮಳೆ ಕಡಿಮೆ ಇದೆ. ಫೈನ್. ಸೊ ಬೇಗ ಮಳೆ ಬರದೇ ಇರಲಿ. ಸೊ ಸದ್ಯಕ್ಕೆ ಇವಾಗ ಮಳೆ ಬೇಡ ಅಂತ ಏನಿಲ್ಲ. ಸೊ ಸದ್ಯಕ್ಕೆ ಬೇಡ ಅಂತ, ಸೊ ಸಾಕು ಮಳೆ ಅಂತ. ಸೊ ಕಮಿಂಗ್ ಟು ದ ಪಾಯಿಂಟ್, ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಾಮನ್ ಆಗಿ ಇದನ್ನೆಲ್ಲರೂ ಫೇಸ್ ಮಾಡುವಂಥದ್ದು. ಸೊ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಿದ್ರು, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ. ಅವಾಗ ಮಿಸ್ ಮಾಡಿದ್ರೆ ಎಲ್ಲ ವೀಡಿಯೋಸು ನೋಡ್ಬೋದು. ಆ್ಯಂಡ್ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಇವತ್ತಿನ ಟಾಪಿಕ್ಕು ಅಂತಂದರೆ, ಸೊ ಸಮ್ಟೈಮ್ಸ್ ನೀವು ನೋಡಿ, ನಾವು ತುಂಬ ಚೆನ್ನಾಗಿ ಊಟ ಮಾಡಿದ್ರು ಸರಿ ಅಥವಾ ಎನರ್ಜೆಟಿಕ್ ಆಗಿದ್ರು ಸರಿ, ಏನೋ ಒಂಥರ ಮಿಸ್ಸಿಂಗ್ ಅನಿಸ್ತಿರುತ್ತೆ, ಏನೋ ಒಂಥರ ಟಯರ್ಡ್ ಆಗ್ತಿರುತ್ತೆ, ಏನೋ ಒಂಥರ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ. ಒಂಥರ ವೀಕ್ನೆಸ್ ಇರುತ್ತೆ ಬಾಡಿಲಿ. ನಾವು ಎಷ್ಟೇ ಚೆನ್ನಾಗಿ ಊಟ ಮಾಡಿದ್ರು ಸರಿ, ರೆಸ್ಟ್ ತೊಗೊಂಡ್ರು ಸರಿ, ಸೊ ಆ ಥರ ಅನ್ನಿಸ್ತಿರುತ್ತಲ್ವ. ಸೊ ಆವಾಗ ನಮಗೆ ನಮ್ಮ ಬಾಡಿಲಿ ಏನಾದರೂ ಒಂದು ಕಡಿಮೆ ಆಗಿರುತ್ತೆ ಅನ್ನೋದೇ. ಸೊ ಅದು ನಾವು ತಿಳ್ಕೊಂಬಿಟ್ರೆ, ಸೊ ಆಟೋಮೆಟಿಕ್ಕಾಗಿ ಅದನ್ನು ನಾವು ಕರೆಕ್ಷನ್ ಮಾಡ್ಕೋಬೋದು. ಏನಿಲ್ಲ, ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಈಟಿಂಗ್ ಹ್ಯಾಬಿಟ್ಸ್ ಆಗಿರ್ಬೋದು, ಸೊ ಇದನ್ನೆಲ್ಲ ಚೇಂಜ್ ಮಾಡಿಕೊಟ್ರೆ ಸೊ ಪಟ್ ಅಂತ ಸೊ ಹೀಗೆ ನಾವೆಲ್ಲ ಸ್ಟಡಿಯಾಗಿ ಹೋಗ್ತೀವಿ. ಬಾಡಿಲಿ ಮುಖ್ಯವಾಗಿ ಇವತ್ತಿನ ವಿಡಿಯೋಲಿ ಯಾವ ಬೇಸಿಸ್ ಮೇಲೆ ಇವತ್ತಿನ ವಿಡಿಯೋ ಅಂತಂದರೆ, ಮುಖ್ಯವಾಗಿ ನಮ್ಮ ಬಾಡಿ ವೀಕ್ನೆಸ್ನ ನಾವು ಹೇಗೆ ಕಂಡುಹಿಡ್ಕೊಂಡು ನಾವು ಹೇಗೆ ಅದನ್ನು ಕರೆಕ್ಟ್ ಮಾಡ್ಕೋಬೋದು ಅಂತ. ಓಕೆನಾ? ಸೊ ಸಮ್ಟೈಮ್ಸ್ ನೋಡಿ, ನಮಗೆ ನಾನು ಅವಾಗಲೇ ಹೇಳ್ದಂಗೆ ಸುಸ್ತಾಗೋದಾಗಿರ್ಬೋದು, ಅಥವಾ ನಮಗೆ ಊಟ ಬೇಡ ಅಂತ ಅನ್ಸೋದಾಗಿರ್ಬೋದು. ಸೊ ಈ ಥರ ಯಾವಾಗಲೂ ಮಲ್ಕೊಂಡೇ ಇರಬೇಕು ಅಂತ ಅನ್ಸೋದು, ಅಥವಾ ಕೆಲಸ ಮಾಡೋದಕ್ಕೆ ಮೂಡೇ ಇರೋದಿಲ್ಲ, ಅಥವಾ ಎಲ್ಲೇ ಸ್ವಲ್ಪ ದೂರ ಓಡಾಡ್ತೀವಿ, ಒಂದು ಕೆಲಸ ಮಾಡ್ತೀವಿ, ಒಂದು ಅಲ್ಲಲ್ಲೇ ಕೂತ್ಕೊಳ್ತೀವಿ. ಸೊ ಇದನ್ನೆಲ್ಲ ಸಮ್ಟೈಮ್ಸ್ ನಮ್ಮ ಬಾಡಿಗೆ ನಾವು ಏನು ಬೇಕೋ ಅದನ್ನು ಕೊಡ್ತಿರಲ್ಲ, ಸೊ ಅದಕ್ಕೆ ವೀಕ್ನೆಸ್ ಆಗಿರುತ್ತೆ. ಸೊ ಇದನ್ನೆಲ್ಲ ಹೇಗೆ ನಾವು ಕರೆಕ್ಟ್ ಮಾಡ್ಕೋಬೋದು ಅಂತಂದರೆ, ಸೊ ಮುಖ್ಯವಾಗಿ ನಾವು ನೀರು ಚೆನ್ನಾಗಿ ಕುಡಿಬೇಕು. ಸೊ ಇದು ಒಂದು ಬೈ ಡಿಫಾಲ್ಟ್ ಇದನ್ನು ಹೇಳ್ತಾರೆ, ಡಾಕ್ಟರ್ ಆಗಿರ್ಬೋದು, ಸೊ ಯಾರೇ ಆಗಿರ್ಬೋದು ಗೊತ್ತಿರೋರು. ಚೆನ್ನಾಗಿ ಫಸ್ಟು ಮನೇಲಿ ಬಂದರೂ ಅಷ್ಟೇ, ಮನೇಲಿ ಬಂದು ಕೇಳಿದ್ರೆ ನನಗೇನೋ ಸುಸ್ತಾಗ್ತಿದೆ ಅಂತಂದರೆ ನೀರು ಚೆನ್ನಾಗಿ ಕುಡ್ದಾ ಅಂತ ಫಸ್ಟ್ ಪಾಯಿಂಟ್ ಅದನ್ನೇ ಕೇಳೋದು ಅಲ್ವಾ ದೊಡ್ಡವರು. ಸೊ ಹಾಗೆ ಸೊ ನಾವು ನೀರು ಚೆನ್ನಾಗಿ ಕುಡಿಬೇಕು. ಸೊ ಚೆನ್ನಾಗಿ ನಾವು ಹೈಡ್ರೇಟ್ ಆಗಿದ್ದಾಗ, ಸೊ ಈ ಥರದ್ದು ಸುಸ್ತಾಗೋದಾಗಿರಲಿ, ಅಥವಾ ನಮಗೆ ಟೈರ್ಡ್ನೆಸ್ ಸುಸ್ತಾಗೋದಾಗಿರಲಿ, ಅಥವಾ ನಮಗೆ ಸೋಂಬೇರಿತನ ಆಗೋದಾಗಿರಲಿ, ಆ ಥರದ್ದೆಲ್ಲ ಏನೂ ಅನ್ಸೋದಿಲ್ಲ. ಸೊ ಚೆನ್ನಾಗಿ ನೀರು ಕುಡಿಬೇಕು ಫಸ್ಟ್ ಪಾಯಿಂಟ್. ಓಕೆನಾ? ಸೊ ಇದು ಫಸ್ಟ್ ಪಾಯಿಂಟು, ಚೆನ್ನಾಗಿ ನೀರು ಕುಡಿಬೇಕಾಗುತ್ತೆ. ನೀವು ಬೇಕಾದ್ರೆ ಜ್ಯೂಸ್ ಕುಡಿಬೋದು, ನಾರ್ಮಲ್ ವಾಟರ್ ಕುಡಿಬೋದು, ಅಥವಾ ಎಳ್ನೀರು ತೊಗೋಬೋದು. ಸೊ ದೇರ್ ಸೋ ಮೆನಿ ಆಪ್ಷನ್ಸ್ ಅಲ್ವಾ. ಸೊ ಚೆನ್ನಾಗಿ ನಾವು ಹೈಡ್ರೇಟ್ ಆಗಿರಬೇಕು ಅಷ್ಟೇ. ಓಕೆನಾ? ಸೊ ಇದು ಒಂದು ಫಸ್ಟ್ ಪಾಯಿಂಟ್. ಆ್ಯಂಡ್ ಅದಾದಮೇಲೆ ಕೆಲವು ಸತಿ ನಾನು ನೋಡಿದ್ದೀನಿ, ಸ್ವಲ್ಪ ಜನ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋದಾಗಿರ್ಬೋದು, ಅವ್ರಿಗೆ ಟೈಮ್ ಇರೋದಿಲ್ಲ. ಸೊ ಅಂಥವರೆಲ್ಲನೂ ಏನು ಮಾಡ್ಬೋದು, ದಯವಿಟ್ಟು ಬ್ರೇಕ್ಫಾಸ್ಟ್ ಮಾತ್ರ ಸ್ಕಿಪ್ ಮಾಡಬೇಡಿ. ಒಂದು ಡಬ್ಬಿಲಿ ಹಾಕೊಂಡು ಹೋಗಿ, ಟ್ರಾವೆಲಿಂಗಲ್ಲಾದರೂ ತಿನ್ನಿ, ಅಥವಾ ಬಸ್ಸಲ್ಲಿ ತಿನ್ಬೋದು, ಅಥವಾ ನೀವು ಆಫೀಸ್ಗೆ ಹೋದ್ಮೇಲೆ ಅಟ್ಲೀಸ್ಟ್ ನೀವು ತಿನ್ಬೋದು. ಬಟ್ ಸ್ಕಿಪ್ ಮಾತ್ರ ಮಾಡೋದಕ್ಕೆ ಹೋಗ್ಬಿಡಿ ಬ್ರೇಕ್ಫಾಸ್ಟು, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ರಾತ್ರಿಯಿಂದ ಬೆಳಗ್ಗೆ ತನಕ ಒಂದಷ್ಟು ಅವರ್ ಗ್ಯಾಪ್ ಬಿಟ್ಟಿರುತ್ತೆ. ಆಮೇಲೆ ನಮ್ಮ ಹೊಟ್ಟೆ ಖಾಲಿ ಇರುತ್ತೆ, ಆವಾಗಲೇ ನಮಗೆ ಗ್ಯಾಸ್ಟ್ರಿಕ್ ಆಗೋದಾಗಿರಲಿ ಅಥವಾ ಬೇರೆ ಸಮಸ್ಯೆ ಆಗೋದಾಗಿರಲಿ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾತ್ರ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಮುಖ್ಯವಾಗಿ ನಾವು ಏನು ಇದು ಒಂದು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬಾರ್ದು. ಓಕೆನಾ? ಇದು ಒಂದು ಪಾಯಿಂಟು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಇನ್ನೊಂದೇನು ಅಂತಂದರೆ, ಮುಖ್ಯವಾಗಿ ನಾವು ಊಟದಲ್ಲೆಲ್ಲನೂ ನಾವು ಸಮ್ಟೈಮ್ಸ್ ನಾವು ಬರೀ ಅನ್ನ ಸಾರಿದ್ರೆ ಸಾಕಪ್ಪ, ಚಪಾತಿ ಇದ್ದರೆ ಸಾಕು, ಮುದ್ದೆ ಇದ್ದರೆ ಸಾಕು ಅಂತೇಳಿ ನಾವು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿರ್ತೀವಿ. ನಾವು ಜಾಸ್ತಿ ಫ್ರೂಟ್ಸ್ನ ಇಂಟೇಕ್ ಮಾಡೋದಿಲ್ಲ, ಅಥವಾ ವೆಜಿಟೇಬಲ್ಸ್ನ ನಾವು ಜಾಸ್ತಿ ತಿನ್ನೋದಿಲ್ಲ. ಸೊ ಇದು ಕೂಡ ಒಂದು ಡಿಫಾಲ್ಟೇನೆ, ನಾವು ಇದನ್ನೆಲ್ಲನೂ ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ. ಸೊ ಇದನ್ನು ನಾವು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಜಾಸ್ತಿ ಫ್ರೂಟ್ಸ್ ತಿನ್ನೋದು, ಜಾಸ್ತಿ ವೆಜಿಟೇಬಲ್ಸ್ ತಿನ್ನೋದು. ಸೊ ಇದನ್ನೆಲ್ಲ ನಾವು ಜಾಸ್ತಿ ತಿನ್ನಬೇಕಾಗತ್ತೆ. ಓಕೆನಾ? ಸೊ ಇದು ಕೂಡ ನಮ್ಮ ಬಾಡಿನ ವೀಕ್ನೆಸ್ ಮಾಡುತ್ತೆ, ನಾವು ಇದನ್ನೆಲ್ಲನೂ ತಿನ್ನದೆ ಹೋದರೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ,
ಪ್ರೋಟೀನ್ ಇರೋದನ್ನ ನಾವು ಜಾಸ್ತಿ ಸೇವನೆ ಮಾಡಬೇಕಾಗತ್ತೆ. ನೋಡಿ, ಪೀನಟ್ ಬಟರ್ ಆಗಿರ್ಬೋದು, ಕಡಲೆಕಾಯಿ, ಸೊ ಇದನ್ನೆಲ್ಲನೂ ನಾವು ಆರಾಮಾಗಿ ತಿನ್ಬೋದು. ನಮಗೆ ಆಚೆ ಕಡೆ ನಮಗೇನದು ರೆಡಿಮೇಡ್ ಸಿಗುತ್ತೆ, ಅದು ಇಷ್ಟ ಆಗಲ್ಲ ಅಂತಂದರೆ, ಸೊ ನಮ್ಮ ಮನೇಲೆ ಡೈಲಿ ಒಂದು 5-6 ಅಥವಾ ಒಂದು 10 ಕಡಲೆಕಾಯಿ ಬೀಜ, ಸೊ ಇದನ್ನು ನಾವು ತಿನ್ಬೋದು. ಸೊ ಇದನ್ನೆಲ್ಲನೂ ಪ್ರೋಟೀನ್ ಕೊಡುವಂಥದ್ದು. ಇನ್ನು ನಾನ್ ವೆಜ್ ತಿನ್ನೋರಿಗೆ ಎಗ್ ತಿನ್ಬೋದು. ಎಸ್, ಅಫ್ಕೋರ್ಸ್ ವಾರ ಇರುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಸೊ ಯಾವಾಗಾದರೂ ವೀಕ್ಲಿ ನಿಮ್ಮ ವಾರ ಇಲ್ಲದೆ ಇರೋದನ್ನ ನೋಡ್ಕೊಂಡು ನೀವು ಎಗ್ಗನ್ನ ತಿನ್ಬೋದು. ಅದು ಕೂಡ ಸಿಕ್ಕಾಪಟ್ಟೆ ಪ್ರೋಟೀನು. ಆ್ಯಂಡ್ ಪನ್ನೀರು, ಸೊ ಯಾವುದೆಲ್ಲ ಪ್ರೋಟೀನ್ ಜಾಸ್ತಿ ಇದೆ, ಸೊ ಅದನ್ನೆಲ್ಲ ನಾವು ಇಂಟೇಕ್ ಮಾಡೋದ್ರಿಂದ ಸೊ ನಮ್ಮಲ್ಲಿ ಏನಿದೆ ಡಿಫಿಷಿಯನ್ಸಿ ಏನಿರ್ಬೋದು ಅಥವಾ ವೀಕ್ನೆಸ್ ಏನಾದ್ರು ಇರ್ಬೋದು, ಅಥವಾ ನಮಗೇನಾದ್ರು ನಮ್ಮ ಮೈಯಲ್ಲಿ ಏನಾದ್ರು ಕೊರತೆ ಇದ್ದರೆ, ಸೊ ಅದನ್ನೆಲ್ಲ ಅಲ್ಲಲ್ಲಿಗೆ ಕರೆಕ್ಟ್ ಮಾಡ್ಕೊಳುತ್ತೆ. ಓಕೆನಾ? ಇದು ಕೂಡ ಒಂದು ಮೇನ್ ಪಾಯಿಂಟು, ನಾವು ಪ್ರೋಟೀನ್ ಇಂಟೇಕ್ ಸೇವಿಂಗ್ ಮಾಡ್ತಿರಲ್ಲ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರ, ಸಮ್ಟೈಮ್ಸ್ ಇವಾಗ ಏನಾಗ್ತಿದೆ, ನಾವು ನಮ್ಮ ವರ್ಕಿಂಗ್ ರೊಟೀನೇ ಚೇಂಜ್ ಆಗೋಗಿದೆ. ಸೊ ಮುಂಚೆ ಎಲ್ಲನೂ ಆಗಿರಲಿಲ್ಲ. ಮುಂಚೆಲ್ಲ ಹೇಗಿತ್ತು ಅಂತಂದರೆ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಆ್ಯಂಡ್ ಸಾಯಂಕಾಲ ಬರ್ತಾ ಇದ್ವಿ. ಸೊ ಆ ಥರ ರೊಟೀನ್ ಥರ ಇರ್ತಿತ್ತು. ಬಟ್ ಇವಾಗ ಹೇಗೆ ಅಂತಂದರೆ, ರೊಟೇಷ್ನಲ್ ಶಿಫ್ಟ್ ಅಂತೆ, ಮಧ್ಯಾಹ್ನ ಶಿಫ್ಟು, ರಾತ್ರಿ ಶಿಫ್ಟು, ಬೆಳಿಗ್ಗೆ ಶಿಫ್ಟು, ಯಾವಾಗ ಶಿಫ್ಟ್ಗಳಿರುತ್ತೆ ಆ ಶಿಫ್ಟ್ಗೆ ನಾವು ಅಡ್ಜಸ್ಟ್ ಆಗತ್ತೆ. ಆ್ಯಂಡ್ ಮುಖ್ಯವಾಗಿ ನಾವು ವಿಟಮಿನ್ ಡಿ ಅಂದರೆ ಮುಖ್ಯವಾಗಿ ನಮಗೆ ನಾವು ಸನ್ಲೈಟ್ನ ತೊಗೊಳ್ತಿರೋದಿಲ್ಲ. ಸೊ ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಬಾಡಿಗೆ. ಸೊ ಮೈಲ್ಡ್ ಆಗಿರುತ್ತಲ್ಲ, ಅದು ಬೆಳಗಿನ ಜಾವ ಆದಮೇಲೆ ಸ್ವಲ್ಪ ಒಂದು 8 o'clock, ಒಂದು 9-9:30 ಹಂಗಿರುತ್ತಲ್ಲ, ಸೊ ಅದನ್ನು ನಾವು ಲೈಕ್ ಸನ್ ಬಾತ್ ಅಂತ ಹೇಳ್ತೀವಿ, ಅಥವಾ ಸನ್ಲೈಟ್, ಅದನ್ನು ನಾವು ತೊಗೋಬೇಕಾಗತ್ತೆ. ಅದು ವಿಟಮಿನ್ ಡಿ. ಸೊ ಅದು ಕೂಡ ನಮಗೆ ಕಡಿಮೆ ಆಗಿರುತ್ತೆ. ಆ್ಯಂಡ್ ಒಂದ್ಸತಿ ನಾವು ಆಫೀಸ್ ಒಳಗಡೆ ಹೋಗಿದ ತಕ್ಷಣ, ಇನ್ನು ನಾವು ಸೂರ್ಯ ಊಟಕ್ಕಿಂತ ಮುಂಚೆನೇ ಕೆಲವರು ಆಫೀಸ್ಗೆ ಹೋಗ್ಬಿಟ್ಟು ಅವರು ಸೂರ್ಯ ಮುಳುಗಾದ್ಮೇಲೆ ಆಫೀಸಿಂದ ಆಚೆ ಬರ್ತಾರೆ. ಸೊ ಅಷ್ಟೊಂದು ಆ ಥರ ನಾವು ವರ್ಕಿಂಗ್ ಕಲ್ಚರಲ್ಲಿ ಇದ್ದೀವಿ ಇವಾಗ. ವಿ ಕಾಂಟ್ ಹೆಲ್ಪ್, ನಾವು ಕೆಲಸ ಮಾಡಲೇಬೇಕಾಗತ್ತೆ. ಆ್ಯಂಡ್ ಸೊ ಕೆಲವರು ಒಂದು ಸ್ವಲ್ಪ ನೀವು ಗ್ಯಾಪ್ ತೊಗೊಂಡು ಆಫೀಸಿಂದ ಆಚೆ ಬರೋದಾಗಿರಲಿ, ಅಥವಾ ಒಂದು 5-10 minutes, ಅಥವಾ ಸುಮ್ಮನೆ ಹೀಗೆ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದಾಗಿರಲಿ, ಒಂದು ಸ್ವಲ್ಪ 2 ವಾಕ್ ಮಾಡೋದಾಗಿರಲಿ ಬಿಸಿಲಲ್ಲಿ ಮುಖ್ಯವಾಗಿ. ಸೊ ಈ ಥರ ಮಾಡೋದ್ರಿಂದ ನಮ್ಮ ಬಾಡೀಲಿ ವಿಟಮಿನ್ ಡಿ ಕಡಿಮೆ ಇದ್ದರೆ, ಸೊ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಇದು ಕೂಡ ಒಂದು ಮೇಜರ್ ಫ್ಯಾಕ್ಟರ್ ಆಗುತ್ತೆ. ಸಮ್ಟೈಮ್ಸ್ ನೀವು ನೋಡಿ, ಹಾಸ್ಪಿಟ್ಲಿಗೆ ಹೋದಾಗೆಲ್ಲನೂ ವಿಟಮಿನ್ ಡಿ ಟ್ಯಾಬ್ಲೆಟ್ನ ಬರ್ಕೊಡ್ತಾರೆ, ಅಥವಾ ಇಂಜೆಕ್ಷನ್ ಕೊಡ್ತಾರೆ. 3 ಸತಿ ನೀವು ಹಾಕಿಸ್ಕೊಳ್ಳಿ ಅಂತ ಹೇಳ್ತಾರೆ, ಅಥವಾ ಒಂದಷ್ಟು 3 ತಿಂಗಳಿಗೆ ಆಗೋಷ್ಟು ಟ್ಯಾಬ್ಲೆಟ್ನ ಕೊಟ್ಟಿರ್ತಾರೆ. ಸೊ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಳೋ ಬದಲು ನಮಗೆ ಡೈರೆಕ್ಟಾಗಿ ಸೋರ್ಸ್ ಸಿಗುತ್ತೆ ಅಂದಾಗ ವೈ ನಾಟ್ ಅಲ್ವಾ? ಸೊ ರಾದರ್ ದನ್ ನಾವು ಮೆಡಿಸಿನ್ಸ್ ತಿಂದು 1ರಿಂದ 1 ಆಗೋ ತನಕ ಆರಾಮಾಗಿ ನಾವು ಸನ್ಲೈಟ್ನೇ ತೊಗೋಬೋದು. ಸೊ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನೂ ಡ್ಯಾಮೇಜು ಇಲ್ಲ, ಏನೂ ಹಾರ್ಮು ಆಗೋದಿಲ್ಲ. ಸೊ ಆರಾಮಾಗಿ ತೊಗೋಬೋದು. ಸೊ ಇದೆಲ್ಲ ಒಂದು ಫ್ಯಾಕ್ಟ್ರ್ ಆಗುತ್ತೆ ನಮ್ಮ ಬಾಡಿ ವೀಕ್ನೆಸ್ ಆಗೋದಕ್ಕೆ. ಸೊ ಇದೆಲ್ಲ ನಾವು ಸ್ವಲ್ಪ ಕರೆಕ್ಟ್ ಮಾಡ್ಕೊಂಬಿಟ್ರೆ ನಮ್ಮ ವೀಕ್ನೆಸ್ ಏನಿದೆ, ನಮಗೇನು ಅನಿಸುತ್ತೆ ಲೈಕ್ ಲೇಸಿಯಾಗಿ, ಟಯರ್ಡಾಗಿ, ಸೊ ಇದನ್ನೆಲ್ಲ ಹೋಗ್ಬಿಡುತ್ತೆ. ಸೊ ಆರಾಮಾಗಿ ನಾವು ಆ ಡೇನ ನೀಟಾಗಿ ಆ್ಯಕ್ಟಿವಿಟಿ ಏನು ಮುಖಾಂತರ ನಾವು ನಮ್ಮ ಡೇನ ಫುಲ್ಫಿಲ್ ಮಾಡ್ಕೋಬೋದು. ಸೊ ಆ್ಯಕ್ಟಿವ್ ಆಗಿರ್ತೀವಿ. ಓಕೆನಾ? ಸೊ ಇದೆಲ್ಲ ಬಾಡಿ ವೀಕ್ನೆಸ್ ಆಗೋದಕ್ಕೆ ಒಂದು ಡಿಫಾಲ್ಟ್ ಆಗಿರುತ್ತೆ. ಸೊ ಇದೆಲ್ಲ ನಾವು ಕರೆಕ್ಟ್ ಮಾಡಿಕೊಂಡ್ರೆ 100% ನಾವು ಸೂಪರ್ ಆ್ಯಂಡ್ ಸ್ಟಡಿ ಆಗಿರ್ತೀವಿ. ಫೈನ್. ಸೊ ಪ್ರಾಬಬ್ಲಿ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಇನ್ಫಾರ್ಮೇಷನ್, ಒಂದಷ್ಟು ಜನಕ್ಕೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಸೊ ಒಂದಷ್ಟು ಜನಕ್ಕೆ ಗೊತ್ತಾಗಲಿ ಅಂತ ಅಷ್ಟೇ. ಸೊ ಶೇರ್ ಮಾಡಿ, ಹೇಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲನೂ ಈ ಥರ ಲೈಕ್ ಆ ಥರ ಏನು ಆ ಥರ ವೀಕ್ನೆಸ್ ಇರೋರೇ ಮಾಡಬೇಕು ಅಂತ ಏನಿಲ್ಲ. ಸೊ ಹೆಲ್ತಿಯಾಗಿರೋರು ಇದನ್ನೆಲ್ಲ ಫಾಲೋ ಮಾಡ್ಕೊಂಬಂದರೆ ತುಂಬ ಒಳ್ಳೆಯದು ಅಂತ ಅಷ್ಟೇ. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಆ್ಯಂಡ್ ಯೂಸ್ಫುಲ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. Bye bye.